ಮಳೆಗಾಲದಲ್ಲಿ ಪಕ್ಷಿಗಳ ಟ್ರಿಪ್. ಪಕ್ಷಿಗಳ ಊರಿನಲ್ಲಿ ಬೇಸಿಗೆ ಕಾಲದಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಆದ್ರಿಂದ ಪಕ್ಷಿಗಳು ಎಲ್ಲಿಗೂ ಹೋಗಕ್ಕಾಗ್ಲೇ ಇಲ್ಲ. ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಎಲ್ಲ ಪಕ್ಷಿಗಳು ಅವರ ಮನೆಯಲ್ಲೇ ಇದ್ರು. ಆದ್ರೆ ಇವಾಗ ಮೆಲ್ಲೆ ವಾತಾವರಣ ಬದಲಾಗಕ್ಕೆ ಶುರುವಾಗಿತ್ತು. ಹಗಲಲ್ಲಿ ಬಿಸಿಲಿದ್ರು ಕೂಡ ಸಂಜೆ ಸಮಯ ಮಳೆ ಸುರಿತಾ ಇತ್ತು. ಅಂದ್ರೆ ಮೆಲ್ಲೆ ವಾತಾವರಣ ಬದಲಾಗಿ ಮಳೆಗಾಲನೂ ಶುರುವಾಗಿತ್ತು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಕೂತ್ಕೊಂಡು ಚಿಚುಕಾಗಿನ ಲೂಸಿ ಪಾರಿವಾಳನು ಮಾತಾಡ್ತಾ ಇದ್ರು. ಹಬ್ಬಾ ಲೂಸಿ, ಈ ತಂಪಾದ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ. ಮೊನ್ನೆ ತನಕ ಆ ಸುಡುವಂತ ಬಿಸಿಲಲ್ಲಿ ನಾನು ಮನೆ ಬಿಟ್ಟು ಹೊರಗಡೆನೆ ಬರಲಿಲ್ಲ. ಯಾವ ಟ್ರಿಪ್ಪಿಗೂ ಹೋಗ್ಲಿಲ್ಲ ಗೊತ್ತಾ. ನನಗೆ ಮನೆಯೊಳಗೆ ಇದ್ದು ಇದ್ದು ಹುಚ್ಚು ಹಿಡ್ಕೊಳ್ತು. ಹೌದು ಚಿಚ್ಚು, ಬಿಸಿಲು ಕಾಲದಲ್ಲಿ ನಾವು ಪಟ್ಟಂತ ಕಷ್ಟ ಇಷ್ಟು ಅಷ್ಟು ಅಲ್ಲ. ಆದ್ರೆ ಇವಾಗ ನೋಡು, ಕ್ಲೈಮೇಟು ಎಷ್ಟೊಂದು ರೊಮ್ಯಾಂಟಿಕ್ ಆಗಿದೆ. ನನಗೇನು ಎಲ್ಲಾದರೂ ಲಾಂಗ್ ಆಗಿ ಟ್ರಿಪ್ ಹೋಗೋಣ ಅನ್ಸುತ್ತೆ. ಆದರೆ ಹೇಗೆ ಹೋಗೋದು? ನಮ್ಮ ಊರಿನ ಪಕ್ಷಿಗಳನ್ನ ಹೇಗೆ ಒಪ್ಸೋದು? ಆವಾಗ ಚಿಚುಕಾಗೆ ಆಲೋಚನೆ ಮಾಡಿ, ನನಗೆ ಒಂದು ಸೂಪರ್ ಡೂಪರ್ ಐಡಿಯಾ ಬಂದಿದೆ ಲೂಸಿ. ಮಳೆಕಾಲ ಅಂದ ತಕ್ಷಣ ಎಲ್ಲರಿಗೂ ಆಲೋಚನೆಗೆ ಬರೋದು ನಮ್ಮ ಅಡಪು ಬಾಲಿ. ಅಡಪುನ ಯೋಚನೆ ಮಾಡಿದಾಗನೇ ಆ ಜಲಪಾತ, ಸುತ್ತಲೂ ನೀರು, ಆ ಫಾಲ್ಸ್ಗಳು, ಅದ್ರ ಬಗ್ಗೆ ಆಲೋಚನೆ ಮಾಡುವಾಗ ಇವಾಗಲೇ ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ ನನಗೆ. ಲೂಸಿ ಪಾರಿವಾಳ ಸಂತೋಷದಿಂದ, ವಾವ್ ಚಿಚ್ಚು, ಈ ತಂಪಾದ ಕ್ಲೈಮೇಟಲ್ಲಿ ನನಗೆ ಫೇವ್ರೆಟ್ ಅಂದರೆ ಅಡಪುನೆ. ಅಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋದು, ಹಬ್ಬಬ್ಬ. ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನನಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಪಕ್ಷಿಗಳನ್ನ ಎಲ್ಲ ಕರೆದು ಟ್ರಿಪ್ಪಿಗೆ ಒಪ್ಸೋಣ. ಚಿಚುಕಾಗೆ ಲೂಸಿ ಪಾರಿವಾಳ ಇಬ್ಬರು ಊರೊಳಗಡೆ ಹೋಗಿ ಎಲ್ಲ ಪಕ್ಷಿಗಳನ್ನ ಊರಿನ ಮಧ್ಯದಲ್ಲಿರುವ ಆ ಮರದ ಹತ್ತಿರ ಬರಕ್ ಹೇಳಿದ್ರು. ಏನ್ ಚಿಚ್ಚು, ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ದೆ? ಮಳೆ ಬೀಳ್ತಾ ಇದೆ ಅಂತ ನನ್ನ ಮಗಳಿಗೋಸ್ಕರ ಬಿಸಿ ಬಿಸಿ ಪಕೋಡನ ಮನೆಯಲ್ಲಿ ಮಾಡ್ತಾ ಇದ್ದೆ. ಏನ್ ವಿಷಯ ಅಂತ ಬೇಗ ಹೇಳು, ನಾನು ಹೋಗ್ಬೇಕು. ಹೌದು ಚಿಚ್ಚು, ನನ್ನ ಮಗ ಬಂದು ಕೂಡ ಕಂಬಳಿ ಹಾಕೊಂಡು ಬೆಚ್ಚಗೆ ಮಲ್ಕೊಂಡಿದ್ದಾನೆ. ಏನ್ ವಿಷಯ ಅಂತ ಹೇಳು. ಚಿಚು ಉತ್ಸಾಹದಿಂದ, ಫ್ರೆಂಡ್ಸ್, ನಾನೆಲ್ಲನೂ ನಿಮ್ನ ಯಾಕೆ ಕರೆದೆ ಅಂದ್ರೆ, ಇವಾಗ ಕ್ಲೈಮೇಟ್ ತುಂಬಾನೇ ತಂಪಾಗಿದೆ ಅಲ್ವಾ. ಅದಕ್ಕೇನೆ ನಾವೆಲ್ಲರೂ ಒಂದು 3 ದಿನಗಳ ಕಾಲ ಅಡಪುಗೆ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ. ಮಹಿ ಹದ್ದು ಶಾಕ್ ಆಗಿ, ಏನ್ ಚಿಚ್ಚು, ಈ ಮಳೆ ಕಾಲದಲ್ಲಿ ಅಡಪುಗೆ ಟ್ರಿಪ್ ಹೋಗೋಣ ಅಂತ ಹೇಳ್ತಾ ಇದೀಯಾ? ನಿನಗೇನಾದ್ರೂ ಹುಚ್ಚ? ಈ ಮಳೆ ಕಾಲದಲ್ಲಿ ಅಲ್ಲಿ ಹೋಗಿ ನಾವು ಎಲ್ಲಿ ಇರೋದು? ಅಲ್ಲಿಗೆ ಹೋಗಿ ಚಳಿಗೆ ನಡಗಿ ಹೋಗೋದಾ? ನಾನ್ ಬರೋದಿಲ್ಲಪ್ಪೋ. ಚೋಟು ಕೋಪದಿಂದ, ಹೌದು ಚಿಚ್ಚು, ನನ್ ಮಗ ಬನ್ನುಗೆ ಚಳಿ ಅಂದ್ರೆ ಆಗದೇ ಇಲ್ಲ, ಅದು ಕೂಡ ಈ ಮಳೆಯಲ್ಲಿ. ಅಷ್ಟು ದೂರ ಹೋಗಿ ಎಲ್ಲಾದ್ರೂ ಮಳೆಗೆ ನೆಂದು ಜ್ವರ ಬಂದ್ರೆ ಆಮೇಲೆ ಅವ್ನ ಎತ್ಕೊಂಡು ಹಾಸ್ಪಿಟ್ಲ್ ಆಗಿ ತಿರುಗಬೇಕು. ಅಯ್ಯಯ್ಯೋ, ನಾನ್ ಬರಲ್ಲ. ಹೌದು ಚಿಚ್ಚು, ನಾನ್ ಕೂಡ ಬರೋದಿಲ್ಲ. ಈ ಮಳೆಗೆ ಬೆಚ್ಚಗೆ ಮನೆಯೊಳಗೆ ಮಲ್ಕೊಳ್ಳೋದನ್ನ ಬಿಟ್ಬಿಟ್ಟು ಚಳಿಗೆ ಊರೂರಾಗಿ ಹೋಗಿ ಸುತ್ತಬೇಕಾ? ಮಳೆಗೆ ಟ್ರೈನ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಆಮೇಲೆ ತೊಂದರೆಗಳಾಗುತ್ತೆ. ನಾನ್ ಬರಲ್ಲ. ಏನ್ ತುನಿ, ಎಲ್ಲರೂ ಹೀಗೆ ಮಾತಾಡ್ತಾ ಇದ್ದೀರಾ? ಬಿಸಿಲು ಕಾಲದಲ್ಲಿ ಬಿಸಿಲು ಅಂತ ಮನೆಯೊಳಗೇನೆ ಕೂತ್ಕೊಂಡು ಇವಾಗ ಮಳೆಯಲ್ಲಿ ಮಳೆ ಅಂತ ಪುನಃ ಮನೆಯಲ್ಲೇ ಕೂತ್ಕೊಳ್ಳೋದಾ? ಈ ಮಳೆಗೆ ಅಡುಪುವಿನ ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನನ್ ಮಾತನ್ನ ಕೇಳಿ. ಪ್ಲೀಸ್ ತುನಿ, ಪ್ಲೀಸ್ ಚೋಟು, ಪ್ಲೀಸ್ ಮಗಿಯವ್ರೆ, ನನ್ ಮಾತ್ ಕೇಳಿ. ಮಕ್ಕಳಿಗೆ ಯಾವ ತೊಂದ್ರೆನೂ ಆಗದ ರೀತಿ ನಾನ್ ಕೇರ್ ತಗೋತೀನಿ. ಈ ಮಳೆಯಲ್ಲಿ ಯಾರು ನೆಂದೋಗದ ಹಾಗೆ ವಾಟರ್ ಪ್ರೂಫ್ ಟೆಂಟ್ನ ಕೂಡ ತಗೊಂಡೋಗೋಣ. ಪ್ಲೀಸ್ ಎಲ್ಲರೂ ಒಪ್ಕೊಳ್ಳಿ, ಒಮ್ಮೆ ಹೋಗಿ ಬರೋಣ. ಇಲ್ಲ ಚಿಚ್ಚು, ನೀನು ಎಷ್ಟು ಕೇಳಿದ್ರು ಕೂಡ ಸರಿ, ನಾನ್ ಮಾತ್ರ ಬರೋದಿಲ್ಲ ಅಂದ್ರೆ ಬರಲ್ಲ. ಚಿಚುಕಾಗೆ ಅಳೋ ತರ ಎಲ್ಲರ ಮುಂದ್ಗಡೆನೂ ನಾಟಕ ಶುರು ಮಾಡಿದ್ಲು. ನನಗೆ ಗೊತ್ತು, ನಾನು ಎಲ್ಲಿ ಕರೆದ್ರು ಕೂಡ ನೀವ್ ಯಾರು ಬರೋದಿಲ್ಲ. ಯಾಕೆ ಅಂದ್ರೆ ನಿಮಗೆ ನಾನಂದ್ರೆ ಪ್ರೀತಿನೇ ಇಲ್ಲ. ಇದೇ ತುನಿ ಕರೆದ್ರೆ ಎಲ್ಲರೂ ಎಲ್ಲ ಕೆಲಸ ಬಿಟ್ಬಿಟ್ಟು ಹೊರಡ್ತೀರಾ. ನೀವು ಬಂದ್ರೆ ಬನ್ನಿ, ಬರದಿದ್ರೆ ಹೋಗಿ. ನಾನು ಲೂಸಿ ಹೋಗ್ತೀವಿ. ಆ ಪರ್ವತ ಪ್ರದೇಶದಲ್ಲಿ ನಮ್ನ ಯಾವ್ದಾದ್ರು ಸಿಂಹ ಏನಾದ್ರು ತಿಂದ್ರು ಕೂಡ ನಿಮಗೆ ಪರವಾಗಿಲ್ಲ, ನಾವು ಸತ್ತೋಗ್ತೀವಿ. ಅವಾಗ ಮಹಿ ನಗುತ್ತಾ, ಏನ್ ಚಿಚ್ಚು, ಯಾಕೆ ಹೀಗೆ ಕಣ್ಣೀರ್ ಹಾಕೊಂಡು ಡ್ರಾಮಾ ಮಾಡ್ತಾ ಇದ್ದೀಯಾ? ನೀನ್ ಹೋಗುವ ಜಾಗಕ್ಕೆ ಹುಲಿ ಸಿಂಹ ಯಾಕೆ ಬರುತ್ತೆ? ತುನಿ ಚಿಚುನ ಸಮಾಧಾನ ಮಾಡಿ, ಸರಿ ಚಿಚ್ಚು, ನೀನು ಇಷ್ಟೊಂದು ಕೇಳ್ಕೊಳ್ಳೋದ್ರಿಂದ ಈ ಟ್ರಿಪ್ಪಿಗೆ ನಾನು ಒಪ್ಕೋತೀನಿ. ಆದ್ರೆ ಒಂದು ಕಂಡೀಷನ್, ನಾವು ಹೋಗುವ ಸ್ಥಳದಲ್ಲಿ ಮಳೆ ಜಾಸ್ತಿ ಇದ್ರೋ ಮಕ್ಕಳಿಗೆ ಏನಾದ್ರೂ ಜ್ವರ ಬಂದ್ರು ಕೂಡ ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೊಂಡು ಅರ್ಧದಲ್ಲೇ ಬರ್ಬೇಕು, ಸರಿನಾ? ಆವಾಗ ಚಿಚು ಸಂತೋಷದಿಂದ ಕಣ್ಣೀರನ್ನ ಒರೆಸ್ಕೊಂಡು, ಥ್ಯಾಂಕ್ ಯು ತುನಿ, ಥ್ಯಾಂಕ್ ಯು ಚೋಟು, ಥ್ಯಾಂಕ್ ಯು ಮಗಿಯವ್ರೆ. ನೀವೆಲ್ಲರೂ ಒಪ್ಕೋತೀರಾ ಅಂತ ನಂಗೆ ಗೊತ್ತು. ಮಕ್ಕಳಿಗೆ ಯಾವ ತೊಂದರೆ ಬರದ ಹಾಗೆ ನಾನ್ ನೋಡ್ಕೋತೀನಿ. ನೀವು ಬೇಗ ಹೋಗಿ ಬಟ್ಟೆನೆಲ್ಲ ರೆಡಿ ಮಾಡ್ಕೊಳ್ಳಿ. ರಾತ್ರಿ 8 ಗಂಟೆಗೆ ವಿಶಾಖಪಟ್ಟಣಕ್ಕೆ ಹೋಗುವ ಟ್ರೈನ್ ಇದೆ. ಅಲ್ಲಿ ಹೋಗಿ ಆಮೇಲೆ ಅಡಪು ಟ್ರೈನ್ ಹತ್ತೋಣ. ಚಿಚು ಒತ್ತಾಯ ಮಾಡಿದ್ರಿಂದ ಪಕ್ಷಿಗಳು ಕೂಡ ಟ್ರಿಪ್ಗೆ ಓಕೆ ಅಂತ ಹೇಳಿದ್ರು. ಆ ದಿನ ಸಂಜೆ 7 ಗಂಟೆಗೆ
ಪಕ್ಷಿಗಳು ಬ್ಯಾಗಲ್ಲಿ ಅವ್ರಿಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲಾನು ತಗೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋದ್ರು. ಮೇಲೆ ಮಳೆ ಸುರಿತಾ ಇತ್ತು. 8 ಗಂಟೆಗೆ ಟ್ರೈನ್ ಕೂಡ ಬಂತು. ಆವಾಗ ಪಕ್ಷಿಗಳೆಲ್ಲರೂ ಕೂಡ ಉತ್ಸಾಹದಿಂದ ಆ ಟ್ರೈನಲ್ಲಿ ಹತ್ತಿದ್ರು. ಅದರಲ್ಲೂ ಚಿಕ್ಕ ಮಕ್ಕಳಾದ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿ ಅಂತೂ ಸಂತೋಷದಿಂದ ಡ್ಯಾನ್ಸ್ ಮಾಡ್ತಾ ಇದ್ರು. ಎಲ್ರೂ ಕೂಡ ಟ್ರೈನಲ್ಲಿ ಹತ್ತಿ ಕಿಟಕಿಯ ಹತ್ತಿರ ಕೂತ್ಕೊಂಡು, ಅಮ್ಮ, ನಾನು ವಿಂಡೋ ಸೀಟ್ ಅಲ್ಲೇ ಕೂತ್ಕೊಳ್ಳೋದು. ಹೊರಗಡೆ ಮಳೆ ಬರುವಾಗ ನೋಡ್ಲಿಕ್ಕೆ ನನಗೆ ತುಂಬಾನೇ ಇಷ್ಟಮ್ಮ. ಆವಾಗ ಬನ್ನು ಬುಜ್ಜಿ ಕೈ ಹಿಡಿದು, ಇಲ್ಲ ಇಲ್ಲ, ಆ ವಿಂಡೋ ಸೀಟು ನಂದು, ನಾನೇ ಫಸ್ಟ್ ನೋಡಿದ್ದು. ಬುಜ್ಜಿ, ನೀನ್ ಈ ಕಡೆ ಬಾ. ಇಲ್ಲ ಇಲ್ಲ, ಆ ಸೀಟು ನಿಮ್ಮಿಬ್ರಿಗೂ ಇಲ್ಲ. ನಮ್ಮ ಅಮ್ಮ ತಾನೇ ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ದು, ಅದ್ರಿಂದ ವಿಂಡೋ ಸೀಟು ನನಗೇನೆ. ಆವಾಗ ಟುನಿ ನಗುತ್ತಾ, ಅಯ್ಯೋ ಮಕ್ಳೇ, ನಾವು ಹೊರಡ್ತಾ ಇರೋದು ರಾತ್ರಿ ಸಮಯದಲ್ಲಿ ಹೊರಗಡೆ ಮಳೆ ಬೀಳುತ್ತಾ ಏನಾಗುತ್ತಾ ಅಂತ ನಿಮ್ಗೆ ಕಾಣುತ್ತಾ ಇಲ್ಲ ತಾನೆ? ಅದಕ್ಕೆ ಯಾರು ಕೂಡ ಜಗಳ ಮಾಡ್ಕೋಬೇಡಿ. ಇವಾಗ ಮಲಗಿ ನಿದ್ರೆ ಮಾಡಿ. ಬೆಳಿಗ್ಗೆ ಎದ್ದಾಗ ನಿಮ್ಮ 3 ಜನಕ್ಕೂ ವಿಂಡೋ ಸೀಟು ಎಲ್ಲಿದೆ ಅಂತ ನೋಡಿ ಕೊಡ್ತೀವಿ, ಸರಿನಾ? ಹಾಗೆ ಮಕ್ಳು 3 ಜನ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ಸ್ಟೇಷನ್ ಇಂದ ಮೇಲೆ ಟ್ರೈನ್ ಕೂಡ ಆ ಮಳೆಯಲ್ಲಿ ಹೊರಡ್ತು. ಆವಾಗ ಚಿಚುಕಾಗಿ ಅವಳ ಬ್ಯಾಗ್ ಓಪನ್ ಮಾಡಿ, ಎಲ್ಲರೂ ಇಲ್ಲಿ ನೋಡಿ, ರಾತ್ರಿ ಭೋಜನಕ್ಕೆ ನಾನು ನನ್ನ ಹೋಟೆಲಿಂದ ಪುಳಿಯೋಗರೆ, ಪಕೋಡ ತಂದಿದ್ದೀನಿ. ಬನ್ನಿ ಬನ್ನಿ, ಎಲ್ಲರೂ ಒಟ್ಟಿಗೆ ಕೂತು ತಿನ್ನೋಣ. ನಾನು ಗುಲಾಬ್ ಜಾಮೂನ್, ಜಿಲೇಬಿ, ಸ್ವೀಟ್ ಎಲ್ಲ ತಂದಿದ್ದೀನಿ. ಪ್ರಯಾಣ ಮಾಡ್ಕೊಂಡು ಹೋಗುವಾಗ ತಿನ್ಕೊಂಡು ಮಾತಾಡ್ಕೊಂಡು ಹೋಗೋದೇ ಮಜಾನೇ ಬೇರೆ. ನಾನು ಮಕ್ಕಳಿಗೋಸ್ಕರ ಫ್ರೈಡ್ ರೈಸ್, ಆಪಲ್ ತಂದಿದ್ದೀನಿ. ಎಲ್ಲರೂ ಇವಾಗ್ಲೇ ತಿನ್ಕೊಳ್ಳಿ. ಮಹಿಹದ್ದು ಪಕೋಡನ ತಿಂದು, ನಿಜನೇ ಲೂಸಿ, ತುಂಬಾ ದಿನಗಳ ನಂತರ ನಾವೆಲ್ಲ ಫ್ಯಾಮಿಲಿಯಾಗಿ ಟ್ರಿಪ್ ಹೋಗೋದ್ರಲ್ಲಿ ತುಂಬಾ ಮಜವಾಗಿದೆ. ನಮ್ಮ ಮೈಂಡ್ ಎಲ್ಲ ಚಿಂತೆಯಿಂದ ತುಂಬಾ ರಿಲೀಫ್ ಆಗಿದೆ. ಚಿಚ್ಚು, ನೀವು ನನ್ನ ಬಲವಂತದಿಂದ ಟ್ರಿಪ್ಪಿಗೆ ಒಪ್ಸಿದ್ರು ಕೂಡ ಈ ಟ್ರಿಪ್ ತುಂಬಾನೇ ಆನಂದವನ್ನು ಕೊಡ್ತಾ ಇದೆ. ಹೌದು ಚಿಚ್ಚು, ಮಳೆಯಲ್ಲಿ ಟ್ರಿಪ್ ಬೇಡ ಅಂತ ಹೇಳಿದ್ರು ಕೂಡ ಹೀಗೆ ಟ್ರೈನ್ ನಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹೋಗೋದು ತುಂಬಾ ಸಂತೋಷವಾಗಿದೆ. ಚಿಚುಕಾಗಿ ತುಂಬಾ ಹೆಮ್ಮೆಯಿಂದ, ನನ್ನ ಪ್ಲಾನ್ ಯಾವಾಗ್ಲೂ ಫೇಲಿಯರ್ ಆಗೋದಿಲ್ಲ ಚೋಟು. ಸರಿ, ಇವಾಗ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ದೋ ಅಲ್ವಾ? ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಎಲ್ಲರೂ ಬೆಚ್ಚಿಗೆ ಮಲ್ಕೊಳ್ಳಿ. ಬೆಳಿಗ್ಗೆ ಅಡುಪು ಅಲ್ಲಿ ಇಳಿಬಹುದು. ಹಾಗೆ ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಲ್ಪ ಹೊತ್ತು ಕತೆ ಮಾತಾಡ್ಕೊಂಡು ಆಮೇಲೆ ಎಲ್ರು ಅವ್ರವ್ರ ಸೀಟಲ್ಲಿ ಮಲಗಿ ನಿದ್ರೆ ಮಾಡಿದ್ರು. ಆ ಮಳೆಯಲ್ಲಿ ಗಾಳಿನ ದಾಟ್ಕೊಂಡು ಟ್ರೈನ್ ಕೂ ಚಿಕ್ 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 ಅಂತ ಶಬ್ದದೊಂದಿಗೆ ಹೋಗ್ತಾ ಇತ್ತು. ಬೆಳಿಗ್ಗೆ 6 ಗಂಟೆ ಸಮಯ. ಮೊದಲು ಎಚ್ಚರವಾಗಿದ್ದು ಚಿಚುಕಾಗಿನ ಎದ್ದು ಕಣ್ಣೊರ್ಸ್ಕೊಂಡು ಕಿಟಕಿಯಿಂದ ಹೊರಗಡೆ ನೋಡಿದ್ಲು. ಆ ದೃಶ್ಯವನ್ನು ನೋಡಿದ ಅವಳಿಗೆ ತುಂಬಾನೇ ಸಂತೋಷವಾಯ್ತು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ಹೊರಗಡೆ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ. ತಂಪಾದ ಗಾಳಿ, ಹಸಿರಿನಿಂದ ಕೂಡಿದ ಬೆಟ್ಟ ಗುಡ್ಡಕ್ಕೆ ಹೊದಿಕೆಯಾಗಿ ಇರುವಂತಹ ಮಂಜು. ಇದನ್ನು ನೋಡ್ಲಿಕ್ಕೆ ಎಷ್ಟೊಂದು ಖುಷಿಯಾಗಿದೆ. ಎಲ್ಲರನ್ನ ಎಬ್ಬಿಸ್ತೀನಿ. ಆವಾಗ ಚಿಚ್ಚು ತುಂಬಾನೇ ಉತ್ಸಾಹದಿಂದ, ಎಲ್ಲರೂ ಎದ್ದೊಳಿ. ತುನಿ, ಚೋಟು, ಮಗಿ, ಮಕ್ಳೇ ಎಲ್ಲರೂ ಎದ್ದೇಳ್ರು. ಅಡಪು ಹತ್ರ ಬರುವ ಸಮಯ ಆಯ್ತು. ಬೇಗ ಬೇಗ ಎಲ್ಲನೂ ಸಿದ್ಧ ಮಾಡ್ಕೊಳ್ಳಿ. ಆವಾಗ ಲೂಸಿ ಪಾರಿವಾಳ ಕಣ್ ತೆರೆದು ನೋಡಿ, ಏನ್ ಚಿಚ್ಚು, ಅಷ್ಟು ಬೇಗ ಕರಿತಾ ಇದೀಯಾ? ಅಷ್ಟು ಬೇಗ ಬೆಳಿಗಾಗೋಯ್ತಾ? ಲೂಸಿ, ಒಮ್ಮೆ ಹೊರಗಡೆ ನೋಡು. ನಾವು ಸ್ವರ್ಗದಲ್ಲಿ ಇರುವ ಹಾಗಿದೆ. ಇಡೀ ಪ್ರಪಂಚದಲ್ಲಿರುವ ತಂಪು ಇದೇ ಊರಲ್ಲಿದೆ. ಆವಾಗ ಟುನಿನು ಎದ್ದು ಕಿಟಕಿಯಿಂದ ಹೊರಗಡೆ ನೋಡಿ, ಅದ್ಭುತ, ಹಚ್ಚ ಹಸಿರಿನಿಂದ ಕೂಡಿದ ಬೆಟ್ಟ ಗುಡ್ಡಗಳು, ಈ ಸೌಂದರ್ಯ, ಇದನ್ನೆಲ್ಲ ನೋಡ್ಲಿಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ. ಚಿಚ್ಚು, ನೀನು ನಮ್ಮನ್ನ ಒತ್ತಾಯ ಮಾಡಿ ಕರ್ಕೊಂಡ್ಬಂದ್ರು ಕೂಡ ಈ ಸೌಂದರ್ಯ ನೋಡ್ಲಿಕ್ಕೆ ತುಂಬಾನೇ ಸಂತೋಷ ಆಗ್ತಿದೆ. ಆವಾಗ್ಲೇ ಟ್ರೈನ್ ಒಂದು ದೊಡ್ಡ ಟನಲ್ ಒಳಗಡೆ ಹೋಯ್ತು. ಆದ್ರಿಂದ ಟ್ರೈನ್ ಒಳಗಡೆ ತುಂಬಾ ಕತ್ಲಾಗಿತ್ತು. ಮಕ್ಕಳು ಅದನ್ನ ನೋಡಿ ತುಂಬಾನೇ ಹೆದರಿದ್ರು. ವಾವ್, ಟ್ರೈನು ಸ್ವರಂಗದೊಳಗೆ ಹೋಗುವಾಗ ತುಂಬಾ ಥ್ರಿಲ್ಲಿಂಗ್ ಆಗಿ ಉಂಟಲ್ವಾ? ಉದುಕಣೋ ಬನ್ನು, ಈ ಟ್ರಿಪ್ಪು ನಮ್ಮ ಲೈಫಲ್ಲಿ ಬೆಸ್ಟ್ ಟ್ರಿಪ್ ಕಣೋ. ಮತ್ತೆ ಬೆಳಕು ಯಾವಾಗ ಬರುತ್ತೆ ಅಂತ ನೋಡೋಣ. ಟನಲ್ ದಾಟದ ಮೇಲೆ ಬುಜ್ಜಿ ಕಿಟಕಿಯಿಂದ ನೋಡಿ, ಅಮ್ಮ, ಅಲ್ಲಿ ನೋಡಿದ್ರ ಎಷ್ಟು ದೊಡ್ಡ ಜಲಪಾತ, ಬೆಟ್ಟ ಪರ್ವತದಿಂದ ನೀರು ಹೇಗೆ ಕೆಳಗೆ ಬೀಳ್ತಾ ಇದೆ ಅಂತ. ನನಗಿದ್ನ ನೋಡುವಾಗ ಇವಾಗ್ಲೇ ಹೋಗಿ ಆ ನೀರಲ್ಲಿ ಆಟ ಆಡ್ಬೇಕು ಅನ್ಸುತ್ತೆ. ಈ ಕ್ಲೈಮೇಟ್ ನ ನೋಡುವಾಗ ನನ್ನ ವಯಸ್ಸು 10 ವರ್ಷ ಇಳಿದ ಹಾಗೆ ಇದೆ. ಸ್ವಚ್ಛವಾದ ಗಾಳಿನ ನೋಡುವಾಗ ಮನಸ್ಸಿಗೆ ಎಷ್ಟೊಂದು ಸಂತೋಷವಾಗಿದೆ. ನಮ್ಮ ಸಿಟಿ ಪೊಲ್ಯೂಷನ್ಗೂ ಈ ತಂಪಾದ ಗಾಳಿಗೂ ಎಷ್ಟೊಂದು ವ್ಯತ್ಯಾಸವಿದೆ ಅಲ್ವಾ? ನಾನು ಮಾತ್ರ ಈ ಟ್ರಿಪ್ಪಿಗೆ ಬರದಿದ್ರೆ ಎಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೆ. ಚಿಚ್ಚು, ಸಾರಿ ಆಯ್ತಾ? ನೀನು ಮಾತ್ರ ಬಲವಂತವಾಗಿ ಕರ್ಕೊಂಡ್ ಬರದಿದ್ರೆ ಎಲ್ಲ ಮಿಸ್ ಆಗ್ತಿತ್ತು. ಚಿಚ್ಚು ನಗುತ್ತಾ, ಇರ್ಲಿ ಚೋಟು, ಬೇಗ ಎಲ್ಲರೂ ರೆಡಿಯಾಗಿ ಇನ್ನು 10 ನಿಮಿಷದಲ್ಲಿ ಅರಕು ಸ್ಟೇಷನ್ ಬಂದ್ಬಿಡುತ್ತೆ. ನಾವು ಎಲ್ಲರೂ ಇಳಿಬೇಕು. ಕೊನೆಗೆ ಟ್ರೈನ್ ಅರಕು ಸ್ಟೇಷನ್ ಅಲ್ಲಿ ಬಂದು ನಿಂತ್ಕೊಳ್ತು. ಎಲ್ರು ಟ್ರೈನ್ ಇಂದ ಕೆಳಗಡೆ ಇಳಿದ್ರು.
ಅಲ್ಲಿ ವಾತಾವರಣ ತುಂಬಾನೇ ತಂಪಾಗಿತ್ತು. ಸ್ವೆಟರ್, ಸ್ಕಾರ್ಫ್ ಎಲ್ಲಾನು ಬ್ಯಾಗಿಂದ ತಗೊಂಡು ಹಾಕಿದ್ರು. ಮೊದಲು ಅವ್ರು ಎಲ್ರು ಕೂಡ ಹೋಗಿದ್ದು ಆ ಊರಿನಲ್ಲಿರುವ ಒಂದು ಗುಹೆಗೆ. ಆ ಗುಹೆಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ಲೈಟಿಂಗ್ ಸೆಟಪ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಎಲ್ರು ಹೋಗಿದ್ದು ಕಾಫಿ ಎಸ್ಟೇಟ್ಗೆ. ಆ ವಾತಾವರಣ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಮಕ್ಳೇ, ಬೆಟ್ಟದ ಪ್ರದೇಶದಲ್ಲಿ ನಿಧಾನವಾಗಿ ನಡೀರಿ. ಮಳೆಗೆ ಅಲ್ಲಲ್ಲಿ ಕೆಸರಿರುತ್ತೆ, ಜಾರ್ ಬಿಡುತ್ತೆ. ಎಲ್ಲಾದ್ರೂ ಬಿದ್ರೆ ಆಮೇಲೆ ಏಟಾಗ್ಬಿಡುತ್ತೆ. ಅಮ್ಮ, ನೀವು ಭಯ ಪಡ್ಬೇಡಿ, ನಾವು ನೋಡ್ಕೊಂಡು ನಿಧಾನವಾಗಿ ನಡೀತೀವಿ. ಈ ಕಾಫಿ ತೋಟವನ್ನು ನೋಡುವಾಗ ಅದರ ಸುವಾಸನೆಗೆ ನಮ್ಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ. ಹೌದು ಚಿಚ್ಚು, ಇಲ್ಲಿ ಆರ್ಗ್ಯಾನಿಕ್ ಕಾಫಿ ಹುಡಿ ತುಂಬಾನೇ ಫೇಮಸ್. ನಾವು ಊರಿಗೆ ಹೋಗುವಾಗ ನಮಗೆ ಬೇಕಾದಷ್ಟು ಕಾಫಿ ಹುಡಿನ ತಗೊಂಡೋಗ್ಬೇಕು. ಮಹಿ ಜಲಪಾತದ ಹತ್ತಿರ ನಿಂತ್ಕೊಂಡು, ಹೌದು, ನನಗೆ ಈ ಜಲಪಾತವನ್ನು ನೋಡುವಾಗ ತುಂಬಾನೇ ಸಂತೋಷ ಆಗ್ತಾ ಇದೆ. ಸರಿ, ಎಲ್ಲರೂ ಬನ್ನಿ, ನಾವು ಜಲಪಾತದ ಬ್ಯಾಕ್ ಗ್ರೌಂಡಿಗೆ ಹೋಗಿ ಗ್ರೂಪ್ ಫೋಟೋ ತೆಗಿಯೋಣ. ಮಗಿ, ನಾನ್ ಫೋಟೋ ತೆಗಿತೀನಿ. ಎಲ್ಲರೂ ಕರೆಕ್ಟ್ ಆಗಿ ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ. ಸ್ಮೈಲ್ ಪ್ಲೀಸ್. ಹಾಗೆ ಹಗ್ಲಿಡಿ ಎಲ್ಲಾ ಜಾಗನೂ ಸುತ್ತಿ ನೋಡಿ. ರಾತ್ರಿ ಸಮಯ ಪಕ್ಷಿಗಳು ಎಲ್ರು ಕೂಡ ಉಳ್ಕೊಳ್ಳೋದಕ್ಕೋಸ್ಕರ ಬೆಟ್ಟದ ಮೇಲೆ ಸಮವಾಗಿರುವ ಒಂದು ಜಾಗದಲ್ಲಿ ಅವರು ಟೆಂಟ್ ಹಾಕೊಂಡ್ರು. ಇವಾಗ ಮಳೆ ಇಲ್ಲ ಅನ್ನೋದ್ರಿಂದ ಟೆಂಟ್ ಇಂದ ಹೊರಗಡೆ ಬಂದು ಅಲ್ಲಿ ಬೆಂಕಿ ಹಾಕೊಂಡು ಅದರ ಸುತ್ತಮುತ್ತ ಕೂತ್ಕೊಂಡು ಎಲ್ರು ಚಳಿ ಕಾಯ್ತಾ ಇದ್ರು. ಅಲ್ಲಿ ವಾತಾವರಣನೂ ತುಂಬಾ ಚೆನ್ನಾಗಿತ್ತು. ಆ ದಿನ ಅವರ ಜೀವನದಲ್ಲಿ ಮರೆಯಕ್ಕಾಗದೇ ಇರುವ ಒಂದು ದಿನವಾಗಿ ಇತ್ತು. ಈ ಚಳಿಗೆ ಈ ಬೆಂಕಿ ಎಷ್ಟೊಂದು ಬೆಚ್ಚಗೆ ಇದೆ. ಬೆಳಿಗ್ಗೆ ತಂಪಾಗಿದ್ರು, ಇವಾಗ ತುಂಬಾನೇ ಚಳಿ ಆಗ್ತಿದೆ. ನಾನಿವಾಗ ಈ ಬೆಂಕಿಯಲ್ಲಿ ಸ್ವೀಟ್ ಕಾರ್ನ್ಸ್, ಚಿಕನ್ ಕಬಾಬ್ನ ಸುಡ್ತೀನಿ. ಮಕ್ಳೇ, ನೀವೆಲ್ಲರೂ ಹೋಗಿ ಪ್ಲೇಟ್ ತಗೊಂಬನ್ನಿ, ಕೂತ್ಕೊಂಡು ತಿನ್ಬೋದು. ಹೀಗೆ ಟ್ರಿಪ್ಪಿಗೆ ಬಂದು ಎಲ್ಲರೂ ಸುಮ್ನೆ ಕೂತ್ರೆ ಹೇಗಿರುತ್ತೆ? ನಾನು ನನ್ನ ಫೇವ್ರೆಟ್ ಹಾಡಾಡ್ತೀನಿ, ನೀವೆಲ್ಲರೂ ಡ್ಯಾನ್ಸ್ ಮಾಡಿ. ಓಕೆ, ಚಿಚ್ಚು ಹಾಡು ಹೇಳಿದ್ರೆ ನಾವು ನಮ್ಮ ಸ್ಟೆಪ್ ಹಾಕೋಣ. ನಾನ್ ರೆಡಿ. ಹಾಗೆ ಚಿಚುಕಾಗೆ ಬಾಯ್ ಬಿಟ್ಟು ಹಾಡ್ ಹಾಡ್ತಾ ಇದ್ದಾಗ ಚಿಕ್ಕ ಮಕ್ಕಳು ಎಲ್ರು ಕೂಡ ಸುತ್ತಮುತ್ತ ಇದ್ದು ಡ್ಯಾನ್ಸ್ ಮಾಡ್ತಾ ಇದ್ರು. ದೊಡ್ಡವರು ಎಲ್ರು ಚಿಚುಕಾಗೆ ಹಾಡ್ ಹಾಡ್ತಾ ಇದ್ದಾಗ ಕೈ ಚಪ್ಪಾಳೆ ತಡ್ತಾ ಇದ್ರು. ಹೀಗೆ 3 ದಿನಗಳ ತನಕ ಅವರು ಅದೇ ಜಾಗದಲ್ಲಿ ಇದ್ರು. ಅಲ್ಲಿರುವ ಸ್ಟ್ರೀಟ್ ಫುಡ್ ಆದ ಬ್ಯಾಂಬೂ ಚಿಕನ್ ಇದೆಲ್ಲಾನು ತಗೊಂಡು ತಿನ್ನೋಡಿ ತುಂಬಾನೇ ಎಂಜಾಯ್ ಮಾಡಿದ್ರು. ಆ 3 ದಿನ ಹೇಗೋಯ್ತು ಅಂತಾನೆ ಅವ್ರು ಯಾರಿಗೂ ಗೊತ್ತಿಲ್ಲ. 3 ದಿನ ಟ್ರಿಪ್ ಮುಗಿದ್ಮೇಲೆ ಪುನಃ ಊರಿಗೆ ಹೋಗೋದಕ್ಕೋಸ್ಕರ ಎಲ್ರು ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಅಲ್ಲಿ ಹತ್ತಿ ಕೂತ್ಕೊಂಡಿದ್ರು. ಅವ್ರ ಎಲ್ಲರ ಮುಖದಲ್ಲಿ ಒಂದು ಟಯರ್ಡ್ ಕೂಡ ಇತ್ತು, ಹಾಗೇನೆ ಸಂತೋಷನೇ ಇತ್ತು. ಗುಡ್ ಮೆಮರೀಸ್ಗಳು ಎಲ್ಲಾನು ಇತ್ತು. ಹಾಗೆ ಟ್ರೈನ್ ಅಲ್ಲಿಂದ ಹೊರಟು ಎಲ್ರು ಸಂತೋಷವಾಗಿದ್ರು. ಏನ್ ತುನಿ, ನನ್ನ ಟ್ರಿಪ್ ಪ್ಲಾನು ಎಲ್ಲರಿಗೂ ಇಷ್ಟವಾಯ್ತಾ? ಮಳೆಯಲ್ಲಿ ಬಂದು ಹೀಗೆ ಸಿಕ್ಕಾಕೊಂಡು ಅಂತ ಯಾರಿಗೂ ಫೀಲಿಂಗ್ ಇಲ್ವಲ್ಲ? ಸೂಪರ್ ಚಿಚ್ಚು, ನನ್ನ ಜೀವನದಲ್ಲಿ ಇಂತಹ ಒಂದು ಟ್ರಿಪ್ನ ನನ್ನ ಲೈಫಲ್ಲೇ ನಾನು ನೋಡ್ಲಿಲ್ಲ. ನಾವಲ್ಲಿ ಎಷ್ಟೊಂದು ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡಿದ್ದೆವು. ಅದನ್ನೆಲ್ಲ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಹೌದು ಚಿಚ್ಚು, ಪ್ರತಿದಿನ ಟೆನ್ಷನ್ ಮಾಡ್ಕೊಂಡು ಆಫೀಸ್ ಕೆಲಸಗಳು ಅದು ಇದು ಅಂತ ಒದ್ದಾಡ್ತಾ ಇದ್ದು. ಇವಾಗ ಒಳ್ಳೆ ರಿಲೀಫ್ ಸಿಕ್ತು. ನಾಳೆ ಬೆಳಿಗ್ಗೆಯಿಂದ ಮತ್ತೆ ಎದ್ದು ನಮ್ಮ ಕೆಲಸವನ್ನು ಆರಂಭಿಸಬೇಕು. ಚಿಚ್ಚು, ಇನ್ ಮುಂದೆ ನೀನು ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ರೆ ನಾನು ಏನು ಮಾತನಾಡದೆ ನಿನ್ ಜೊತೆ ಬರ್ತೀನಿ. ಮಕ್ಕಳು ಕೂಡ ಸಂತೋಷವಾಗಿದ್ರು. ನಮ್ಮ ಮಗನಿಗೆ ಕೂಡ ಈ ಕ್ಲೈಮೇಟ್ ತುಂಬಾನೇ ಇಷ್ಟ ಆಗಿದೆ. ಚಿಚ್ಚು ಆಂಟಿ, ನಾನು ಕೂಡ ನನ್ನ ಎಲ್ಲ ಸ್ಕೂಲ್ ಫ್ರೆಂಡ್ಸಿಗೂ ನಮ್ಮ ಅರಕು ಟ್ರಿಪ್ ಬಗ್ಗೆ ಹೇಳ್ತೀನಿ. ಅವರೆಲ್ಲರಿಗೂ ಈ ಫೋಟೋಸ್ ಎಲ್ಲ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚು ಆಗುತ್ತೆ. ಸರಿ, ಮತ್ತೆ ಊರಿಗೆ ಹೋಗಕ್ಕೆ ಇನ್ನು ತುಂಬಾ ದೂರ ಇದೆ. ಮತ್ತೆ ಪುನಃ ಏನಾದ್ರೂ ಗೇಮ್ಸ್ನ ಆರಂಭಿಸೋಣ. ಅಂತಾಕ್ಷರಿಯನ್ನು ಆರಂಭಿಸೋಣ. ಯಾರಿಗೆ ಎಷ್ಟು ಹಾಡು ಗೊತ್ತಾಗುತ್ತೆ ಅಂತ ಗೊತ್ತಲ್ವಾ? ಅರಕು ಅಂದಗಳು. ಹಾಗೆ ಪಕ್ಷಿಗಳು ಎಲ್ರು ಕೂಡ ವಾಪಸ್ ಊರಿಗೆ ಹೋಗ್ತಾ ಇದ್ದಾಗ ಟ್ರೈನ್ ಅಲ್ಲಿ ಹಾಡ್ಕೊಂಡು ಈ 3 ದಿನ ಅವ್ರು ಹೇಗೆಲ್ಲ ಎಂಜಾಯ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಸಂತೋಷವಾಗಿ ಹೋಗ್ತಾ ಇದ್ರು. ಹಾಗೆ ಚಿಚುಕಾಗೆ ಎಲ್ಲನ್ನ ಒತ್ತಾಯ ಮಾಡಿ ಅಲ್ಲಿಗೆ ಕರ್ಕೊಂಡು ಬಂದ್ರು ಕೂಡ ಆ ಪಕ್ಷಿಗಳ ಜೀವನದಲ್ಲಿ ಈ 3 ದಿನನ ಮರೆಯಕ್ಕಾಗದೇ ಇರುವ ಸ್ವೀಟ್ ಮೆಮರೀಸ್ಗಳು ಅವ್ರ ಮನ್ಸಲ್ಲಿ ಇತ್ತು. ಹಾಗೆ ಎಲ್ರು ಸಂತೋಷವಾಗಿ ಹೋದ್ರು. ಮರದ ಮೇಲೆ ಹುಲ್ಲಿನ ಮನೆ. ಹೋದ ವರ್ಷ ಮಳೆಗಾಲದಲ್ಲಿ ಪಕ್ಷಿಗಳ ಊರಿನಲ್ಲಿ ಪ್ರವಾಹ ಬಂದಿದ್ರಿಂದ ಪಾಪ ಪ್ರವಾಹದ ನೀರಲ್ಲಿ ಪಕ್ಷಿಗಳು ಕಟ್ಕೊಂಡ ಮನೆಗಳು ಎಲ್ಲಾನು ಮುಳುಗೋಗಿತ್ತು. ಆವಾಗ ಪಕ್ಷಿಗಳೆಲ್ಲರೂ ಕೂಡ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಎತ್ತರವಾಗಿರುವ ಮರಗಳ ಮೇಲೆ ಹೋಗಿ ಕೂತ್ಕೊಂಡು ಅವ್ರ ಪ್ರಾಣನ ಕಾಪಾಡ್ಕೊಂಡ್ರು. ಅದನ್ನ ಅವ್ರ ಜೀವನದಲ್ಲಿ ಮರೆಯಕ್ಕಾಗಲ್ಲ. ಈ ವರ್ಷ ಕೂಡ ಮಳೆಗಾಲ ಹತ್ರ ಬರ್ತಾ ಇತ್ತು. ಆದ್ರಿಂದ ಮುಂಚೆನೆ ಏನಾದ್ರೂ ಒಂದು ಏರ್ಪಾಡುಗಳನ್ನ ಮಾಡ್ಕೊಳ್ಬೇಕು ಅಂತ ಪಕ್ಷಿಗಳು ಎಲ್ರೂ ಕೂಡ ನಿರ್ಧಾರ ಮಾಡಿದ್ರು. ಆ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಮಹಿಹದ್ದು, ಟುನಿಗುಬ್ಬಚ್ಚಿ, ಚಿಚುಕಾಗೆ, ಚೋಟುಗಿಳಿ, ಲೂಸಿ ಪಾರಿವಾಳ ಇವ್ರು ಎಲ್ರು ಕೂಡ ಮರದ ಕೆಳಗಡೆ ಕೂತ್ಕೊಂಡು ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಸ್ನೇಹಿತರೆ,
ಆಕಾಶ ನೋಡಿದ್ರೆ ತುಂಬಾನೇ ಮೋಡ ತುಂಬಿರುವ ಹಾಗೆ ಕಾಣಿಸ್ತಾ ಇದೆ. ಕಳೆದ ಸಲ ಮನೆ ಬಂದಾಗ ನಾವು ನೆಲದ ಮೇಲೆ ಮನೆ ಕಟ್ಕೊಂಡಿದ್ದೋ, ನಮ್ಮ ಮನೆ ಎಲ್ಲ ನೀರಿನಲ್ಲಿ ಕೊಚ್ಕೊಂಡೋಯ್ತು. ಅದರಿಂದ ನನ್ನದೊಂದು ಆಲೋಚನೆ ಇದೆ. ಮರದ ಮೇಲೆ ನಾವು ಗೂಡನ್ನು ಕಟ್ಕೊಂಡ್ರೆ ಮಳೆ ನೀರು ಮರದ ಮೇಲೆ ಬರೋದಿಲ್ಲ. ಅದರಿಂದ ನಾವು ಕೂಡ ಸುರಕ್ಷಿತವಾಗಿ ಇರ್ಬೋದು. ನನ್ನ ಆಲೋಚನೆ ಇದು. ನೀವೆಲ್ಲ ಏನ್ ಹೇಳ್ತೀರಾ? ಚೋಟುಗಿಳಿ ಯೋಚನೆ ಮಾಡಿ, ಹೌದು ತುನಿ, ನೀನ್ ಹೇಳೋದೇನೋ ಸರಿನೇ. ಕಳೆದ ಸಲ ಮಳೆ ಬಂದಾಗ ನನ್ನ ಬನ್ನು ಕೂಡ ಚಳಿಯಲ್ಲಿ ನೀರಲ್ಲಿ ಸಿಕ್ಕಾಕೊಂಡು ಎಷ್ಟೊಂದು ಒದ್ದಾಡ್ತಾ ಇದ್ದ. ನನ್ನ ವಸ್ತುಗಳು ಕೂಡ ಎಲ್ಲವೂ ನಾಶವಾಯಿತು. ನೀನು ಹೇಳಿದ ಹಾಗೆ ಮರದ ಮೇಲೆ ಮನೆ ಕಟ್ಬೇಕು. ಹೌದು ತುನಿ, ನನ್ನ ಆಲೋಚನೆ ಕೂಡ ಅದೇ. ನೆಲದ ಮೇಲೆ ಮನೆ ಕಟ್ಕೊಂಡ್ರೆ ಯಾವಾಗ ಮಳೆ ಬೀಳುತ್ತೆ, ಯಾವಾಗ ಏನಾಗುತ್ತೆ ಅಂತ ಹೆದರ್ಕೋಬಹುದು. ಮರದ ಮೇಲೆ ಅಂದ್ರೆ ಆರಾಮವಾಗಿ ಇರ್ಬೋದಲ್ವಾ? ಆದ್ರೆ ತುನಿ, ಮರದ ಮೇಲೆ ಅಂದ್ರೆ ಹಳೆ ಕಾಲದ ಹಾಗೆ ಗೂಡು ಕಟ್ಕೋಬೇಕು. ಆ ಗೂಡಿನ ಮನೆ ಅಂದ್ರೆ ನಾವು ಮಳೆಯಲ್ಲಿ ನೆಂದೋಗ್ತೀವಿ. ನೆನೆಯದೇ ಇರ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಆವಾಗ ಚಿಚುಕಾಗೆ ನಗುತ್ತಾ, ಏನ್ ತುನಿ, ಹಳೆಯ ಕಾಲದ ಹಾಗೆ ಅದೇ ಹುಲ್ಲಿನಿಂದ ಗುಡಿಸಲನ್ನು ಕಟ್ಕೊಂಡಿದ್ರೆ ಹೇಗೆ? ಸಿಟಿಯಲ್ಲಿ ಮನುಷ್ಯರು ಪಕ್ಷಿಗಳೆಲ್ಲ ಹೇಗೆ ಮನೆಯನ್ನು ವಿಶಾಲವಾಗಿ ಕಟ್ಕೊಂಡಿದೆ ಅಂತ ನೀನು ನೋಡಿಲ್ವಾ ಏನು? ತುನಿಗುಬ್ಬಚ್ಚಿ ಸ್ವಲ್ಪ ಕೋಪದಿಂದ, ಅದಕ್ಕೆ ಅಂತ ಚಿಚ್ಚು, ಇವಾಗ ಏನ್ ಮಾಡಕ್ಕಾಗುತ್ತೆ? ಮರದ ಮೇಲೆ ಕಲ್ಲು ಇಟ್ಟಿಗೆ ಎಲ್ಲ ತಗೊಂಡೋಗಿ ನಮ್ಮಿಂದ ಸಿಮೆಂಟ್ ಹಾಕಿ ಮನೆ ಕಟ್ಟಕ್ಕಾಗುತ್ತಾ? ತುನಿ, ಆಗಲ್ಲ ಅಲ್ವಾ? ಅದಕ್ಕೆ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ. ಪ್ಲೈವುಡ್ ಶೀಟ್ಗಳಿದೆ ಅಲ್ವಾ, ಅದರಿಂದ ನಾವು ಮರದ ಮೇಲೆ ಮನೆಯನ್ನು ಕಟ್ಟಿ ನೀರು ಬೀಳದ ಹಾಗೆ ಸ್ವಲ್ಪ ಸಿಮೆಂಟ್ ಇಂದ ತೇಪು ಮಾತ್ರ ಮಾಡೋಣ. ಹಾಗೆಲ್ಲ ಮಾಡಿ ಪೇಂಟ್ ಎಲ್ಲ ಮಾಡಿ ಆದ್ಮೇಲೆ ಹೊರಗಿಂದ ನೋಡ್ಲಿಕ್ಕೆ ಸಿಟಿಯಲ್ಲಿ ಹೇಗೆ ಹಚ್ಚ ಹಸಲು ಮನೆಯನ್ನು ಕಟ್ಕೊಂಡಿದ್ದಾರೋ ಅದೇ ರೀತಿ ನೋಡ್ಲಿಕ್ಕೆ ಕೂಡ ಸುಂದರವಾಗಿರುತ್ತೆ. ಚೋಟುಗಿಳಿ ಆಶ್ಚರ್ಯದಿಂದ, ವಾವ್, ಮರದ ಮೇಲೆ ಪ್ಲೈವುಡ್ ಶೀಟ್ ಇಂದ ಮನೆಗಳ, ಅದ್ರ ಮೇಲೆ ಸಿಮೆಂಟ್ ತೇಪು ಮಾಡೋದ? ಹಾಗೆ ಮಾಡಿದ್ರೆ ಮಳೆ ನೀರು ಸ್ವಲ್ಪ ಕೂಡ ಮನೆಯೊಳಗೆ ಬರದೇ ಇಲ್ಲ. ನಾನು ಕೂಡ ನೀನು ಹೇಳಿದ ರೀತಿ ಸಿಮೆಂಟ್ ತೇಪ್ ಮಾಡಿ ಮನೆ ಕಟ್ತೀನಿ. ಹೌದು ಚಿಚ್ಚು, ನೀನು ಹೇಳಿದ ರೀತಿ ಪ್ಲೈವುಡ್ ನ ಹಾಕಿ ಮನೆನ ಸುಂದರವಾಗಿ ಕಟ್ಬೋದು. ಹಚ್ಚ ಹಸಲ್ ಸಿಟಿಯಲ್ಲಿ ಇರುವ ರೀತಿಯೇ ಇರುತ್ತೆ. ನಾನು ಕೂಡ ಅದೇ ರೀತಿ ಕಟ್ತೀನಿ. ಚಿಚ್ಚು, ನೀನು ಹೇಳಿದ ರೀತಿ ಪ್ಲೈವುಡ್ ಹಾಕಿ ಮನೆಯನ್ನು ಕಟ್ಟೋಣ. ನಾನು ಕೂಡ ಹಾಗೆ ಮಾಡ್ತೀನಿ. ನೋಡಲು ಕೂಡ ಸುಂದರವಾಗಿ ಕಾಣಿಸುತ್ತೆ. ಏನು, ನೀವೆಲ್ಲ ಚಿಚ್ಚು ಮಾತು ಕೇಳಿ ಮೋಸ ಹೋಗ್ತಾ ಇದ್ದೀರಾ? ಮರದ ಮೇಲೆ ರೀಪರ್ಗಳಾಕಿ ಕಲ್ಲು ಸಿಮೆಂಟ್ ಎಲ್ಲ ಹಾಕಕ್ಕೋದ್ರೆ ಮರದ ಕೊಂಬೆಗಳೆಲ್ಲ ಭಾರ ಆಗಿ ಆ ಕೊಂಬೆಗಳು ಮುರಿದೋಗಿ ನಾವು ಕೆಳಗೆ ಬೀಳಲ್ವಾ? ನಾನು ಆ ರೀತಿ ಮಾಡೋದಿಲ್ಲ. ಪ್ರಕೃತಿಗೆ ಹತ್ತಿರವಾದ ಮನೆ ಕಟ್ತೀನಿ. ಏನ್ತುನಿ, ನೀನೇನೋ ಹಳೆಯ ಕಾಲದ ರೀತಿ ಮನೆಯನ್ನು ಕಟ್ಕೋತೀನಿ ಅಂತಿದೀಯಾ? ನೀನು ಏನಾದ್ರೂ ಮಾಡು, ನಾವು ನಮ್ಮ ಇಷ್ಟಕ್ಕೆ ಇಂತಹ ಮನೆಯನ್ನೇ ಕಟ್ಟೋದು. ಬಾ ಚೋಟು, ಮಗಿ, ಲೂಸಿ, ನಾವು ಹೋಗೋಣ. ಉಳಿದ ಪಕ್ಷಿಗಳೆಲ್ಲರೂ ಚಿಚುಕಾಗೆ ಹಿಂದೆನೆ ಹೋದ್ರು. ತುನಿಗುಬ್ಬಚ್ಚಿ ಮಾತ್ರ ತುಂಬಾನೇ ಬೇಜಾರಿಂದ ಅವಳ ಮಗಳ ಹತ್ರ ಹೋದ್ಲು. ಏನಮ್ಮ, ಎಲ್ಲರೂ ಅವರವರ ಇಷ್ಟಕ್ಕೆ ಹೊರಟು ಹೋದ್ರು. ನಾವು ಮನೆನ ಹೇಗಮ್ಮ ಕಟ್ಕೊಳ್ಳೋದು? ತುನಿ ತುಂಬಾ ಬೇಜಾರಿಂದ, ಏನು ಅಂತ ಹೇಳದಮ್ಮ. ಈ ಚಿಚ್ಚು ಕಬ್ಬಿಣ ಅಂತೆ, ಮರ ಅಂತೆ, ಕಲ್ಲು ಸಿಮೆಂಟ್ ಅಂತ ಮನೆ ಕಟ್ತೀನಿ ಅಂತ ಹೊರಟಿದ್ದಾಳೆ. ಅದು ಭಾರ ಆಗಿ ಕೆಳಗೆ ಬಿದ್ದೋಗುತ್ತೆ ಅಂತ ನಾನು ಹೇಳಿದ್ರೆ ನನ್ನ ಮಾತು ಕೂಡ ಕೇಳ್ತಾ ಇಲ್ಲ. ನನಗಂತೂ ನಾವು ಗುಡಿಸಲು ಮನೆ ಕಟ್ಟಬೇಕು. ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ನೀರು ಒಳಗೆ ಬರುತ್ತೆ. ಅದಕ್ಕೆ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಏನು ಯೋಚನೆ ಕೂಡ್ತಾ ಇಲ್ಲ. ಬುಜ್ಜಿ ನಗುತ್ತಾ, ಅಮ್ಮ, ನೀವು ಭಯಪಡಬೇಡಿ. ಅವರು ಕಬ್ಬಿಣದಲ್ಲಿ ಮನೆ ಕಟ್ಕೊಂಡ್ರೆ ಕಟ್ಕೊಳ್ಳಿ. ಅದಕ್ಕಿಂತ ಅದ್ಭುತವಾದ ಮನೆಯನ್ನು ಕಟ್ಲಿಕ್ಕೆ ಈ ಕಾಡಲ್ಲೇ ಒಂದು ವಸ್ತು ಸಿಗುತ್ತೆ. ಆ ವಸ್ತು ಏನು ಅಂತ ನನಗ್ ಗೊತ್ತಮ್ಮ. ಏನು, ನಮ್ಮ ಕಾಡಲ್ಲಿ ಸಿಗುತ್ತಾ? ಏನಮ್ಮ ಅದು? ಎಲೆಗಳ ಬಗ್ಗೆ ಹೇಳ್ತಾ ಇದ್ದೀಯಾ? ಅದಲ್ಲಮ್ಮ, ನಾನು ಹೇಳ್ತಾ ಇರೋದು ಒಣಗಿದ ಹುಲ್ಲು. ನಾವು ಮೊದ್ಲೇ ಹುಲ್ಲಿನಿಂದ ಮನೆ ಕಟ್ಬಿಟ್ಟು ಮನೆ ಮೇಲೆ ತುಂಬಾ ದಟ್ಟವಾದ ಹುಲ್ಲಿನಿಂದ ಮೇಲೆ ಹೊದಿಕೆಯನ್ನು ಹಾಕೋಣ. ಹಾಗೆ ಹಾಕೋದ್ರಿಂದ ಮಳೆ ನೀರು ಮನೆಯೊಳಗೆ ಬರೋದಿಲ್ಲ, ಆರಾಮವಾಗಿ ಇರ್ಬೋದು. ಅವಾಗ ಟುನಿ ಆಶ್ಚರ್ಯದಿಂದ, ಒಣಗಿದ ಹುಲ್ಲು ಹಾಕಿದ್ರೆ ಮಳೆ ಬರುವಾಗ ನೀರು ಮನೆಯೊಳಗೆ ಬರುತ್ತೆ ಅಲ್ವಾ? ಅದೇ ಮ್ಯಾಜಿಕ್ ಅಮ್ಮ. ಒಣಗಿದ ಹುಲ್ಲಿನಿಂದ ನಾವು ಮನೆಯನ್ನು ಕಟ್ಟಿದ್ರೆ ಹುಲ್ಲಿನ ಮೇಲೆ ಮಳೆ ನೀರು ಬೀಳುವಾಗ ಆ ಮಳೆ ನೀರು ಮನೆಯೊಳಗೆ ಬರೋದಿಲ್ಲ. ಆ ಹುಲ್ಲು ನೀರನ್ನು ಎಳ್ಕೊಳ್ಳುತ್ತೆ. ಹಾಗೇನೆ ಮಳೆ ಬರುವಾಗ ಕೂಡ ಮನೆಯೊಳಗೆ ಬೆಚ್ಚಗೆ ಇರುತ್ತೆ. ಕಬ್ಬಿಣದಲ್ಲೆಲ್ಲ ಮನೆ ಕಟ್ಟಿದ್ರೆ ಮಳೆ ಬೀಳುವಾಗ ಕಬ್ಬಿಣದ ಮೇಲೆ ಮಳೆ ಬಿದ್ದಾಗ ಶಬ್ದ ಕೇಳುತ್ತೆ. ಹುಲ್ಲಿನಿಂದ ಮನೆ ಕಟ್ಟಿದಾಗ ಯಾವ ಶಬ್ದನೂ ಕೇಳೋದಿಲ್ಲ. ಪ್ರಶಾಂತವಾಗಿ ನಿದ್ರೆ ಮಾಡ್ಬೋದು. ಟುನಿ ಸಂತೋಷದಿಂದ ಬುಜ್ಜಿ ಹತ್ತಿರ ಹೋಗಿ,
ನನ್ನ ಮುದ್ದಿನ ಮಗಳೇ, ನಿನ್ನ ಬುದ್ಧಿವಂತಿಕೆಯನ್ನು ನೋಡುವಾಗ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ನೀನು ಹೇಳಿದ ಹಾಗೆ ಒಣಗಿದ ಹುಲ್ಲಲ್ಲಿ ಮನೆ ಕಟ್ಟೋಣ, ಅದೇ ನಮಗೆ ಶ್ರೀರಾಮ ರಕ್ಷೆ. ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಮರುದಿನ ಅಡವಿಗೆ ಹೋಗಿ ಅಲ್ಲಿ ಸಿಗುವ ಕಡ್ಡಿಗಳು ಹುಲ್ಲನ್ನ ತಗೊಂಡ್ ಬಂದು ಒಂದು ಎತ್ತರವಾದ ಮರದಲ್ಲಿ ದೊಡ್ಡ ಕೊಂಬೆಯಲ್ಲಿ ಅವರು ತುಂಬಾನೇ ಅಂದವಾದ ಆ ಹುಲ್ಲಿನ ಮನೆನ ಕಟ್ಟಿದ್ರು. ಅದು ನೋಡಕ್ಕೆ ಅಂದವಾಗಿನೇ ಇತ್ತು, ಅದೇ ಸಮಯ ತುಂಬಾ ಸ್ಟ್ರಾಂಗ್ ಆಗಿನೇ ಇತ್ತು. ಹೀಗಿರುವಾಗ ಚಿಚುಕಾಗಿ ಹಿಂದ್ಗಡೆ ಹೋದವರು ಎಲ್ರು ಕೂಡ ಚಿಚುಕಾಗಿ ಹೇಳಿದ ಹಾಗೇನೆ ಸಿಮೆಂಟ್ ಕಲ್ಲುಗಳು, ಸಿಮೆಂಟು, ಆಮೇಲೆ ದೊಡ್ಡ ದೊಡ್ಡ ಕಬ್ಬಿಣದ ಶೀಟ್ಗಳನ್ನ ಹಾಕಿ ವಾಟರ್ ಟ್ಯಾಂಕ್ ಅನ್ನ ಇಟ್ಕೊಂಡು ಮನೆ ಕಟ್ಟಿದ್ರು. ಪಕ್ಷಿಗಳೆಲ್ಲರೂ ಮಾತಾಡ್ತಾ ಇರುವ ಹಾಗೇನೆ ಕೆಲವು ದಿನಗಳಲ್ಲಿ ವಾತಾವರಣ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಜೋರಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಬಿರುಗಾಳಿಯ ಜೊತೆ ಮಳೆ ಸುರಿಯಕ್ಕೆ ಶುರುವಾಯಿತು. ಗಾಳಿನೂ ತುಂಬಾ ಜೋರಾಗಿ ಬೀಸ್ತಾ ಇದ್ದಾಗ ಚಿಚುಕಾಗೆ ತನ್ನ ಮಗ ಚಿನ್ನಕಾಗೆ ಜೊತೆ ಅವಳ ಮನೆಯಲ್ಲಿ ಮಲ್ಕೊಂಡಿದ್ಲು. ಅವ್ರ ಮನೆ ಶೀಟ್ ಮನೆ ಅನ್ನೋದ್ರಿಂದ ಮಳೆ ಹನಿಗಳು ಆ ಕಬ್ಬಿಣದ ಶೀಟ್ ಮೇಲೆ ಬೀಳುವಾಗ ಟಪ್ 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 ಅಂತ ಭಯಂಕರವಾದ ಶಬ್ದ ಕೇಳಿಸ್ತಾ ಇತ್ತು. ಆ ಶಬ್ದದಲ್ಲಿ ಒಳಗಡೆ ನಿದ್ರೆ ಮಾಡಕ್ಕಾಗ್ಲೇ ಇಲ್ಲ. ಚಿನ್ನಕಾಗೆ ತಕ್ಷಣ ಎದ್ಬಿಟ್ಟ. ಅಮ್ಮ, ಏನಮ್ಮ ಈ ಶಬ್ದ? ಡಮ್ ಡಮ್ ಅಂತ ಶಬ್ದ ಕೇಳಿಸ್ತಾ ಇದೆ. ಈ ಶಬ್ದಕ್ಕೆ ನನ್ನಿಂದ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಕಿವಿಯೆಲ್ಲ ತುಂಬಾನೇ ನೋವಾಗ್ತಿದೆ ಅಮ್ಮ. ಲೇ ಚಿನ್ನು, ಹೌದು ಕಣೋ, ಈ ಶೀಟಲ್ಲಿ ಈ ರೀತಿ ಮನೆ ಕಟ್ಟಿದ್ರೆ ಈ ರೀತಿಯ ಶಬ್ದ ಬರುತ್ತೆ ಅಂತ ನನಗೆ ಗೊತ್ತಿರ್ಲ ಕಣೋ. ಸರಿ, ಕಿವಿನ ಮುಚ್ಕೊಂಡು ಆರಾಮವಾಗಿ ಮಲ್ಕೋ. ಅಮ್ಮ, ಸೌಂಡ್ ಮಾತ್ರ ಅಲ್ಲಮ್ಮ, ಚಳಿ ಕೂಡ ತುಂಬಾನೇ ಜಾಸ್ತಿ ಆಗ್ತಿದೆ ಅಮ್ಮ. ಚಿಚುಕಾಗೆ ಚಳಿಯಲ್ಲಿ ನಡುಗುತ್ತಾ, ಅಯ್ಯೋ ದೇವ್ರೇ, ನಿಜನೇ ಕಣೋ, ನನಗೂ ಕೂಡ ತುಂಬಾನೇ ಚಳಿ ಆಗ್ತಿದೆ. ದೇವ್ರೇ, ಈ ಚಳಿಯಲ್ಲಿ ಹೇಗಪ್ಪ ರಾತ್ರಿ ನಿದ್ರೆ ಮಾಡೋದು? ಲೇ ಚಿನ್ನು, ಇಂಥ ಮನೆ ಕಟ್ಟಿದ್ರೆ ಇಲ್ಲಿ ಚಳಿ ಜಾಸ್ತಿ ಇರುತ್ತೆ ಅಂತ ನಾನು ಯೋಚನೆ ಮಾಡಿಲ್ಲ. ಅಯ್ಯೋ, ಬೆಳಿಗ್ಗೆ ತನಕ ಹೇಗೆ ತಡ್ಕೊಳ್ಳೋದು? ಈ ಕಡೆ ಚೋಟುವಿನ ಮನೆಯಲ್ಲಿ ಚಳಿ ತಡ್ಕೊಳಕ್ಕಾಗದೆ ಚೋಟು ಬನ್ನು ಇಬ್ರು ಕೂಡ ಕಂಬ್ಳಿ ಹೊತ್ಕೊಂಡು ಮಲ್ಕೊಂಡಿದ್ರು. ಆ ಶಬ್ದಕ್ಕೆ ಅವರಿಂದ ನಿದ್ರೆ ಮಾಡಕ್ಕೆ ಕೂಡ ಆಗ್ಲೇ ಇಲ್ಲ. ಅವರಿಬ್ರು ಕೂಡ ತುಂಬಾನೇ ಹೆದರ್ತಾ ಇದ್ರು. ಅಮ್ಮ, ಏನಮ್ಮ ಈ ಮನೆ ಇಷ್ಟೊಂದು ಐಸ್ ಆಗಿದೆ? ಈ ಮನೆ ಇಷ್ಟೊಂದು ಐಸ್ ಆಗಿರುತ್ತೆ ಅಂತ ನಾನು ಆಲೋಚನೆ ಕೂಡ ಮಾಡಲಿಲ್ಲ. ಈ ಚಳಿಯಲ್ಲಿ ನನ್ನಿಂದ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ. ಈ ಸೌಂಡಿಗಂತೂ ನನಗೆ ತೀರಾ ನಿದ್ರೆನೇ ಬರ್ತಾ ಇಲ್ಲಮ್ಮ. ಲೇ ಬನ್ನು, ನನ್ನ ಕ್ಷಮಿಸ್ಬಿಡು. ಈ ಚಿಚ್ಚು ಮಾತು ಕೇಳಿ ನಾವೆಲ್ಲರೂ ದೊಡ್ಡ ತಪ್ಪು ಮಾಡ್ಬಿಟ್ಟು ಈ ಮನೆ ಕಟ್ಟಿದ್ರೆ ಚೆನ್ನಾಗಿ ಇರ್ಬೋದು ಅಂತಾನೆ ನಂಬಿ ಮೋಸ ಹೋಗ್ಬಿಟ್ಟು. ಸರಿ ಕಣೋ, ಇವತ್ತು ಒಂದಿನ ಹೇಗಾದ್ರೂ ತಡ್ಕೋ. ನಾಳೆ ಬೆಳಿಗ್ಗೆನೆ ಮಳೆ ಕಡಿಮೆ ಆದ್ಮೇಲೆ ತುನಿ ಮನೆಗೆ ಹೋಗ್ಬಿಡೋಣ. ಮಹಿ ಹದ್ದು ಲೂಸಿ ಪಾರಿವಾಳ ಇವರಿಬ್ಬರ ಮನೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ತುಂಬಾ ಚಳಿಯಾಗ್ತಾನೆ ಇತ್ತು. ಆ ಮಳೆ ಸೌಂಡಲ್ಲಿ ಅವ್ರು ಯಾರಿಗೂ ನಿದ್ರೆ ಬರ್ಲೇ ಇಲ್ಲ. ಆದ್ರೆ ಇದೇ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿಯ ಮನೆಯಲ್ಲಿ ಪರಿಸ್ಥಿತಿ ಬೇರೆ ತರ ಇತ್ತು. ಅವರು ಕಟ್ಕೊಂಡಿದ್ದು ಹುಲ್ಲಿನ ಮನೆ ಅನ್ನೋದ್ರಿಂದ ಹೊರಗಡೆ ಭಯಂಕರವಾಗಿ ಮಳೆ ಸುರಿತಾ ಇದ್ರು ಕೂಡ ಮನೆಯೊಳಗಡೆ ಯಾವುದೇ ಸೌಂಡ್ ಕೇಳಿಸ್ತಿಲ್ಲ. ತುಂಬಾನೇ ಪ್ರಶಾಂತವಾಗಿತ್ತು. ಅದೇ ರೀತಿ ಹೊರಗಡೆ ತಂಪಾದ ಗಾಳಿ ಬೀಸ್ತಾ ಇದ್ರು ಕೂಡ ಅದು ಹುಲ್ಲಿನ ಮನೆ ಅನ್ನೋದ್ರಿಂದ ಮನೆಯೊಳಗಡೆ ತುಂಬಾ ಬೆಚ್ಚಗೆ ಇತ್ತು. ಆವಾಗ ಟುನಿ ತುಂಬಾ ಸಂತೋಷದಿಂದ, ಹಬ್ಬ, ನಮ್ಮ ಮನೆ ಎಷ್ಟೊಂದು ನೆಮ್ಮದಿಯಾಗಿದೆ. ಹೊರಗಡೆ ಇಷ್ಟೊಂದು ಮಳೆ ಬರ್ತಾ ಇದ್ರು ಕೂಡ ಹೀಟ್ನ ಆನ್ ಮಾಡಿದ ರೀತಿ ಎಷ್ಟೊಂದು ಬೆಚ್ಚಗೆ ಇದೆ. ಆವಾಗ ಬುಜ್ಜಿಗುಬ್ಬಚ್ಚಿ ನಗುತ್ತಾ, ಹೌದಮ್ಮ, ನಾನ್ ನಿಮಗೆ ಹೇಳ್ದೆ ಅಲ್ವಾ, ಯಾವತ್ತೂ ಕೂಡ ಹುಲ್ಲಿನಿಂದ ಮನೆ ಕಟ್ಟಿದ್ರೆ ಒಳಗಿರುವ ಗಾಳಿ ಹೊರಗಿಗೂ, ಹೊರಗಿರುವ ತಂಪಾದ ಗಾಳಿನ ಒಳಗಿಗೂ ಬರ್ಲಿಕ್ಕೆ ಹುಲ್ಲು ಬಿಡದೇ ಇಲ್ಲ. ಇಲ್ಲಿ ಮಳೆಯ ಶಬ್ದ ಕೂಡ ಇಲ್ಲ. ಹೌದು ಬುಜ್ಜಿ, ನಿನ್ನ ಬುದ್ಧಿವಂತಿಕೆಯಿಂದ ಇವತ್ತು ನಾವು ಸಂತೋಷವಾಗಿ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೆ ಹೊರಟಿದೀವಿ. ಆದ್ರೆ ಆ ಚಿಚ್ಚುವಿನ ಮಾತು ಕೇಳಿ ಅವರೆಲ್ಲರೂ ಆ ಮನೆಯಲ್ಲಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೋ ದೇವ್ರೇ ಕಾಪಾಡ್ಬೇಕು. ಮರುದಿನ ಬೆಳಗಾಯ್ತು. ಮಳೆ ಜೋರಾಗಿರ್ಲಿಲ್ಲ, ಆದ್ರೆ ಮೆಲ್ಲೆ ಮಳೆ ಸುರಿತಾನೆ ಇತ್ತು. ಆವಾಗ್ಲೇ ಚೋಟಿಕಿಳಿ ಕೈಯಲ್ಲಿ ಒಂದು ಛತ್ರಿನ ಹಿಡ್ಕೊಂಡು ಪಾಪ ರಾತ್ರಿ ಇಡೀ ನಿದ್ರೆ ಮಾಡ್ಲಿಲ್ಲ ಅನ್ನೋದ್ರಿಂದ ಕಣ್ಣೆಲ್ಲ ಕೆಂಪಾಗಿತ್ತು. ಅವಳು ಟುನಿಗುಬ್ಬಚ್ಚಿ ಹುಲ್ಲಿನ ಮನೆ ಹತ್ರ ಬಂದ್ಲು. ಹೊರಗಡೆ ನಿಂತು ಟುನಿನ ಕರೆದ್ಲು. ತುನಿ, ತುನಿ ಅಕ್ಕ, ಬಾಗಲ್ ತೆಗೀರಿ, ನಾನು ಚೋಟು ಬಂದಿದ್ದೀನಿ. ಆವಾಗ ಟುನಿ ಹೊರಗಡೆ ಬಂದ್ಲು. ಅಯ್ಯೋ ಲೂಸಿ, ನೀನಾ? ಏನಾಯ್ತು? ನಿನ್ ಮುಖ ಎಲ್ಲ ಬಾಡಿ ಹೋಗಿದೆ, ಇಷ್ಟೊಂದು ನಡುಗ್ತಾ ಇದೆಯಾ? ಮೊದ್ಲು ಮನೆಯೊಳಗೆ ಬಾ. ಚೋಟಿಗಿಳಿ ಟುನಿಯ ಮನೆಯೊಳಗಡೆ ಬಂದ ತಕ್ಷಣ ಅವಳು ತುಂಬಾನೇ ಆಶ್ಚರ್ಯಪಟ್ಲು. ಯಾಕಂದ್ರೆ ಅವಳ ಮನೆಯೊಳಗಡೆ ಮಳೆ ಸುರಿತಾ ಇರುವ ಯಾವುದೇ ಶಬ್ದನೂ ಇಲ್ಲ, ಅದೇ ರೀತಿ ಚಳಿನೂ ಇಲ್ಲ, ತುಂಬಾನೇ ಬೆಚ್ಚಗಿತ್ತು. ಅದನ್ನು ನೋಡಿ ಚೋಟಿಗಿಳಿಗೆ ಏನ್ ಹೇಳ್ಬೇಕು ಅಂತ ಏನೂ ಅರ್ಥ ಆಗ್ಲಿಲ್ಲ. ಅರೆ ತುನಿ, ಏನು ಹೊರಗಡೆ ಇಷ್ಟೊಂದು ಜೋರಾಗಿ ಮಳೆ ಬರ್ತಾ ಇರುವಾಗ
ನಿನ್ನ ಮನೆಯೊಳಗೆ ಇಷ್ಟೊಂದು ಬೆಚ್ಚಗೆ ಬಿಸಿಯಾಗಿದೆ. ಆದ್ರೆ ನಿನ್ನೆ ರಾತ್ರಿ ನಾವು ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಕೂಡ ಮಾಡ್ಲಿಲ್ಲ. ಆದ್ರೆ ಇಲ್ಲಿ ಮಳೆ ಶಬ್ದ ಕೂಡ ಕೇಳಿಸ್ತಾ ಇಲ್ಲ. ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಆ ಕಬ್ಬಿಣದ ಮೇಲೆ ಮಳೆ ಬೀಳುವಾಗ ಡಬ್ ಡಬ್ ಅಂತ ನನ್ನ ಬನ್ನು ರಾತ್ರಿ ಇಡೀ ನಿದ್ರೆ ಕೂಡ ಮಾಡ್ಲಿಲ್ಲ. ಟುನಿ ನಗುತ್ತಾ, ಚೋಟು, ಮೊದ್ಲು ಈ ಬಿಸಿ ಬಿಸಿ ಟೀ ಕುಡಿ. ಇದು ಎಲ್ಲ ಕೂಡ ನನ್ನ ಬುಜ್ಜಿಯ ಐಡಿಯಾ. ಕಬ್ಬಿಣದಿಂದ ಮನೆ ಕಟ್ಟಿದ್ರೆ ಮಳೆ ಬಿದ್ದಾಗ ತಂಪಾಗಿ ಚಳಿ ಆಗುತ್ತೆ. ಹಾಗೇನೆ ಅದರ ಮೇಲೆ ಮಳೆ ಬಿದ್ರೆ ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕಾಗಲ್ಲ, ಶಬ್ದ ಬರುತ್ತೆ ಅಂತಾನೆ ಈ ರೀತಿ ಗಟ್ಟಿಯಾದ ಹುಲ್ಲಿನಿಂದ ನಾವು ಭದ್ರವಾಗಿ ಮನೆ ಕಟ್ಟಿರೋದು. ಆವಾಗ ಚೋಟು ಗಿಳಿ ಅಳುತ್ತಾ, ಅಯ್ಯೋ ತುನಿ, ಛೀ, ಆ ಚಿಚ್ಚುವಿನ ಮಾತು ಕೇಳಿ ನಾವೆಲ್ಲರೂ ಮೋಸ ಹೋಗಿದ್ದೀವಿ. ಇವತ್ತೇ ನಾನು ಹೋಗಿ ನಾನಿರುವ ಇವಾಗಿನ ಮನೆಯನ್ನೆಲ್ಲ ಕಿತ್ತಾಕಿ ನಿನ್ನ ಹಾಗೇನೆ ಗಟ್ಟಿಯಾದ ಹುಲ್ಲಿನಿಂದ ಮನೆಯನ್ನು ಕಟ್ಕೋತೀನಿ. ಇಲ್ಲದಿದ್ರೆ ಮನೆಯಲ್ಲಿ ನೆಮ್ಮದಿಯಾಗಿ ಇರಲು ಸಾಧ್ಯವೇ ಇಲ್ಲ. ಚೋಟಿಗಿಳಿ ತಕ್ಷಣ ಮನೆಗೆ ಹೋಗಿ ಅವಳ ಮನೆಗೆ ಅವಳು ಹಾಕಿರುವ ಆ ಕಬ್ಬಿಣದ ಶೀಟನ್ನ ಕಿತ್ತಾಕಿ ತನ್ನ ಮಗ ಬನ್ನುವಿನ ಸಹಾಯದೊಂದಿಗೆ ಮನೆಗೆ ಹುಲ್ಲಿನ ಚಾವಣಿನ ರೆಡಿ ಮಾಡಿದ್ಲು. ಈ ವಿಷಯ ಮಹಿ ಹಾಗೂ ಲೂಸಿಗೆ ಕೂಡ ತಿಳಿಯಿತು. ಅವರು ಚೋಟುವಿನ ಮನೆಗೆ ಬಂದು ಅದನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಆ ಚೋಟು, ನಾನು ಕೂಡ ನಿನ್ನ ಹಾಗೆ ಆ ಕಬ್ಬಿಣವನ್ನು ತೆಗೆದು ಬಿಸಾಕಿ ಗಟ್ಟಿಯಾದ ಹುಲ್ಲನ್ನು ಮೇಲೆಗೆ ಹೊದಿಕೆಯಾಗಿ ಹಾಕೋತೀನಿ. ಮಾಡ್ರನ್ ಮನೆ ಅದು ಇದು ಅಂತ ನಮ್ಮ ನೆಮ್ಮದಿಯೆಲ್ಲ ಚಿಚ್ಚುವಿನಿಂದ ಹಾಳಾಗೋಯ್ತು. ನಾನು ಕೂಡ ಇವಾಗ್ಲೇ ಮನೆಗೆ ಹೋಗಿ ಆ ಶೀಟ್ನೆಲ್ಲ ತೆಗೆದು ಬಿಸಾಕಿ ಹುಲ್ಲಿನಿಂದ ಗಟ್ಟಿಯಾದ ಮನೆಯನ್ನು ಕಟ್ಕೋತೀನಿ. ಅದೇ ನಮ್ಗೆ ಶಾಶ್ವತ. ಹಾಗೆ ಊರಿನ ಇರುವ ಪಕ್ಷಿಗಳು ಎಲ್ರೂ ಕೂಡ ಚಿಚುಕಾಗೆನ ಬಿಟ್ಟು ಉಳಿದವರು ಎಲ್ರೂ ಅವ್ರ ಮನೆ ಮೇಲೆ ಹುಲ್ಲಿನ ಚಾವಣಿನ ತಯಾರು ಮಾಡ್ಕೊಂಡ್ರು. ಆ ದಿನ ರಾತ್ರಿ ಮಳೆ ಹೊರಗಡೆ ಸುರಿತಾ ಇದ್ರು ಕೂಡ ಎಲ್ರೂ ಮನೆಯೊಳಗಡೆ ನೆಮ್ಮದಿಯಿಂದ ನಿದ್ರೆ ಮಾಡ್ತಿದ್ರು. ಆದ್ರೆ ಚಿಚುಕಾಗಿಗೆ ಮಾತ್ರ ನಿದ್ರೆ ಮಾಡಕ್ಕಾಗ್ಲೇ ಇಲ್ಲ. ಛೀ, ಈ ಹುಚ್ಚು ಪಕ್ಷಿಗಳು ಆ ತುನಿಯ ಮಾತು ಕೇಳಿ ಪುನಃ ಈ ಶೀಟ್ನೆಲ್ಲ ತೆಗೆದು ಬಿಸಾಕಿ ಹುಲ್ಲಿನ ಮನೆನ ಕಟ್ಕೊಂಡಿದ್ದಾರೆ. ನಾನಾಗೆ ಮಾಡೋದಿಲ್ಲ. ಒಂದು ದಿನ ಚಳಿಗೆ ಈ ಚಿಚ್ಚು ಸೋತೋಗ್ತೀನ. ಇವತ್ತು 2 ಕಂಬಳಿ ಹಾಕೊಂಡು ಮಲ್ಕೋತೀನಿ. ಚಳಿ ಹೇಗೆ ಬರುತ್ತೆ ಅಂತ ನೋಡ್ತೀನಿ. ಆ ದಿನ ರಾತ್ರಿಯ ಸಮಯ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಬೀಸುವ ಬಿರುಗಾಳಿಯೊಂದಿಗೆ ಮಳೆ ಸುರಿತಾ ಇತ್ತು. ಹಾಗೆ ಮಳೆ ಸುರಿತಾ ಇದ್ದಾಗ ಆ ಮಳೆ ನೀರು ಶೀಟಿನ ಮೇಲೆ ಬೀಳೋದ್ರಿಂದ ಟಪ್ ಟಪ್ ಅಂತ ಪುನಃ ಜೋರಾಗಿ ಶಬ್ದ ಬಂದಿದ್ರಿಂದ ನಿದ್ರೆ ಮಾಡ್ತಾ ಇದ್ದ ಚಿನ್ನುಕಾಗಿ ಹೆದರ್ಕೊಂಡು ಎಚ್ಚರವಾದ. ಅಮ್ಮ, ನನ್ನಿಂದ ಇಲ್ಲಿ ಮಲಗಕ್ಕೆ ಆಗ್ತಾ ಇಲ್ಲಮ್ಮ. ಈ ಚಳಿಗೆ, ಈ ಶಬ್ದಕ್ಕೆ ನೆಮ್ಮದಿಯಾದ ನಿದ್ರೆನೇ ಇಲ್ಲ. ಈ ಚಳಿಗೆ ನನಗೆ ಎದೆ ಬೇರೆ ತುಂಬಾ ನೋವಾಗ್ತಿದೆ. ಬುಜ್ಜಿ, ಬನ್ನು ಎಲ್ಲರೂ ಗುಡಿಸಲ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದಾರೆ. ನಾವು ಹೋಗೋಣಮ್ಮ. ಚಿಚುಕಾಗೆ ಚಳಿಯಲ್ಲಿ ನಡುಗುತ್ತಾ, ನನ್ನ ಕ್ಷಮಿಸು ಬನ್ನು. ನಿನ್ನ ಜೀವದ ಜೊತೆ ನಾನು ಆಟ ಆಡ್ಬಿಟ್ಟೆ. ಎಲ್ಲರೂ ತುನಿ ಮಾತು ಕೇಳಿದ್ರೆ ನಾನೇ ನನ್ನ ಗೌರವ ಕಡಿಮೆಯಾಗುತ್ತೆ ಅಂತ ಕೇಳಲಿಲ್ಲ. ನಾನು ಮಾತ್ರ ಈ ಮನೆಯಲ್ಲಿದ್ದು ತುಂಬಾನೇ ಹಠ ಮಾಡ್ಬಿಟ್ಟೆ. ಇವಾಗ್ಲೇ ಇದನ್ನೆಲ್ಲ ಕಿತ್ತಾಕಿ ಹುಲ್ಲಿನಿಂದ ಮನೆ ಕಟ್ಟೋಣ. ಹಾಗೆ ಚಿಚುಕಾಗೆ ಚಿನ್ನುಕಾಗೆ ಆ ಶಬ್ದ ತಡ್ಕೊಳಕ್ಕಾಗದೆ ಹೊರಗಡೆ ಬಂದು ಆ ಮಳೆಯಲ್ಲೂ ಕೂಡ ಮನೆ ಮೇಲಿರುವ ಆ ಕಬ್ಬಿಣದ ಶೀಟನ್ನ ಕಿತ್ತಾಕಿ ಅಡವಿಯಿಂದ ತಗೊಂಡ್ ಬಂದ ಕಡ್ಡಿ ಹುಲ್ಲಿಂದ ಅವ್ರ ಮನೆ ಚಾವಣಿನ ತಯಾರು ಮಾಡಿದ್ರು. ಇವಾಗ ಅವ್ರ ಮನೆ ತುಂಬಾನು ಪ್ರಶಾಂತವಾಗಿತ್ತು. ಇಬ್ರು ಮಲಗಿ ನಿದ್ರೆ ಮಾಡಿದ್ರು. ರಾತ್ರಿ ಸಮಯ ಜೋರಾಗಿ ಬಂದ ಮಳೆಯಲ್ಲಿ ಪಕ್ಕದಲ್ಲಿದ್ದ ನದಿಯಲ್ಲಿರುವ ನೀರೆಲ್ಲಾನು ಅಣೆಕಟ್ಟು ಹೊಡ್ಕೊಂಡು ನೀರು ಊರೊಳಗಡೆ ಬಂದು ಊರಲ್ಲಿದ್ದ ಎಲ್ಲ ಮನೆಗಳು ಕೂಡ ನೀರಲ್ಲಿ ಮುಳುಗೋಯ್ತು. ಆದ್ರೆ ಪಕ್ಷಿಗಳು ಎಲ್ಲರೂ ಕೂಡ ಮುಂಜಾಗ್ರತೆಯಿಂದ ಮರದ ಮೇಲೇನೆ ಮನೆ ಕಟ್ಕೊಂಡಿರೋದ್ರಿಂದ ಅವ್ರ ಯಾರ ಮನೆಯೊಳಗಡೆ ಕೂಡ ಯಾವುದೇ ನೀರು ಬರಲೇ ಇಲ್ಲ. ಹಾಗೆ ಪಕ್ಷಿಗಳು ಎಲ್ಲರೂ ಅವ್ರವ್ರ ಮನೆಯಲ್ಲಿ ತುಂಬಾ ಸೇಫ್ ಆಗಿನೇ ಇದ್ರು. ಮಳೆ ನೀರು ಅವ್ರ ಹತ್ರ ಕೂಡ ಬರಲೇ ಇಲ್ಲ. ಅದು ಅಲ್ಲದೆ ಮನೆ ಚಾವಣಿ ಕೂಡ ಹುಲ್ಲಿಂದ ಮಾಡಿರೋದ್ರಿಂದ ಒಳಗಡೆ ಯಾವುದೇ ಶಬ್ದನೂ ಇಲ್ಲ. ಹಾಗೇನೆ ಸ್ವಲ್ಪ ಬೆಚ್ಚಗೆ ಕೂಡ ಇತ್ತು. ಪಕ್ಷಿಗಳು ಮನೆಯೊಳಗಡೆನೆ ಕೂತ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಸಂತೋಷವಾಗಿ ಇದ್ರು. ಸಂತೋಷವಾಗಿ ಅವರು ನಿದ್ರೇನೋ ಮಾಡಿದ್ರು. ಮರುದಿನ ಬೆಳಗ್ಗೆ ಎದ್ದು ನೋಡುವಾಗ ಮಳೆ ಸ್ವಲ್ಪ ಕಡಿಮೆಯಾಗಿತ್ತು. ಎಲ್ರು ಹೊರಗಡೆ ಬಂದ್ರು. ತುನಿ, ನನ್ನನ್ನು ಕ್ಷಮಿಸು. ನಿನ್ ಮಾತು ಕೇಳಿ ನಾವು ಮನೇನ ಮರದ ಮೇಲೆ ಕಟ್ಕೊಂಡು ಅದರಿಂದ ನಾವು ಬಚಾವಾದೋ. ಹಾಗೇನೆ ಈ ಚಳಿಯಿಂದ ಬಚಾವಾಗ್ಲಿಕ್ಕೆ ಹುಲ್ಲಿನಿಂದ ಮನೆಯನ್ನು ಕಟ್ಕೊಂಡಿದ್ದೀವಿ. ಎಲ್ಲನೂ ನಿನ್ನಿಂದಾನೆ. ನಿನ್ನ ಮಾತು ಕೇಳದಿದ್ದಿದ್ರೆ ಇವತ್ತು ಈ ಸಮಯಕ್ಕೆ ನಾವು ಸತ್ತೋಗ್ತಾ ಇದ್ದೋ. ಹೌದು ತುನಿ, ನಮ್ಮನ್ನು ಹೆತ್ತವರು ಈ ಹುಲ್ಲು ಮಣ್ಣಿನ ಹಿಂದೆ ಎಷ್ಟು ದೊಡ್ಡ ಸೈನ್ಸ್ ಇದೆ ಅಂತ ಹೇಳಿಕೊಟ್ಟಿದ್ದಾರೆ. ಪ್ರಕೃತಿಯಿಂದ ನಮಗೆ ಚಳಿ ಆದ್ರೆ ಅದೇ ಪ್ರಕೃತಿಯಿಂದ ನಮಗೆ ಬಿಸಿ ಆಗುತ್ತೆ ಅಂತ ನೀನ್ ತೋರಿಸಿಕೊಟ್ಟಿದೀಯ. ಮಕ್ಕಳ ಮಾತನ್ನು ಕೂಡ ಯಾವಾಗ್ಲೂ ಕೇಳ್ಬೇಕು ಅಂತ ದೊಡ್ಡವರು ಸುಮ್ನೆನೆ ಹೇಳಿದ್ದು. ಬುಜ್ಜಿಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಆಂಟಿ. ಎಲ್ಲರೂ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ಆಂಟಿ. ಹಾಗೆ ಪಕ್ಷಿಗಳು ಎಲ್ರು ಕೂಡ ಅವ್ರ ತಪ್ಪನ್ನ ತಿಳ್ಕೊಂಡು ಪ್ರಕೃತಿಗೆ ಅನುಕೂಲವಾದ ಹಾಗೆ ಅವರ ಮನೆಗಳನ್ನೆಲ್ಲ ಅವರು ಬದಲಾಯಿಸ್ಕೊಂಡ್ರು. ಹೀಗೆ ಮಳೆ ಬರುವಾಗ
ಪ್ರಕೃತಿಗೆ ತಕ್ಕಂಗೆ ಮನೆ ಕಟ್ಕೊಂಡಿರೋದ್ರಿಂದ ಅವ್ರ ಮನೆಗಳು ಏನು ಹಾಳಾಗ್ಲೇ ಇಲ್ಲ. ಸ್ವಲ್ಪ ದಿನದಲ್ಲಿ ಮಳೆನೂ ನಿಂತೋಯ್ತು. ಪಕ್ಷಿಗಳು ಎಲ್ರೂ ನೆಮ್ಮದಿಯಿಂದ ಅವ್ರವ್ರ ಮನೆಯಲ್ಲಿ ಬಾಳ್ತಿದ್ರು.